ಈ ಕಂಪ್ನಿಯವ್ರಿಗೆ ಈ ಕನ್ವರ್ಷನ್ ಮಾಡಿಸ್ಕೊಂಡ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಸಬ್ಸಿಡಿ. ಸರ್ ನಮ್ಮ ಒಪ್ಪಿಗೆ ನಮ್ಮ ಸೈನ್ ಏನು ತೊಗೊಂಡಿಲ್ಲ ಸರ್. ಅವ್ರಾಗ ಅವ್ರು ಮಾಡಿಕೊಟ್ರು ನೋಡಿ ಸರ್. ನಾವು ಅಂಚೆ ಮೂಲಕ ಕಳಿಸಿದ್ದೀವಿ ಅಂತ ಹೇಳ್ಬಿಟ್ಟಿದ್ದಾಯ್ತು. ಇಲ್ಲ ಸರ್, ಒಂದು ನಿಮಿಷ, ಇವ್ರು ಅಗ್ರಿಮೆಂಟ್ ಮಾಡಿದ್ರೆ ಸರ್ ಅದ್ರ ಬೇಸಿಸ್ ಮೇಲೆ ಅವರು ಅಗ್ರಿಮೆಂಟ್ ಮಾಡಿದ್ರು. ಇಲ್ಲ ಸರ್, ಬರೀ ಒಪ್ಪಿಗೆ ಪತ್ರಕ್ಕೆ ಮಾತ್ರ ಫಸ್ಟ್ ಅಲ್ಲಿ ಇಷ್ಟು ಬಾಡಿಗೆ ಕೊಡ್ತೀವಿ ಅಂತ ಹೇಳೋ ಒಪ್ಪಿಗೆ ಪತ್ರಕ್ಕೆ ಮಾತ್ರ ನಾವು ಸೈನ್ ಹಾಕಿರೋದು ಸರ್. ಅದ್ ಬಿಟ್ರೆ ಏನಕ್ಕೂ ಹಾಕಿಲ್ಲ. ಈಗೆಲ್ಲ OTP ಬೇಸ್ಡ್ ಅಂತೆ ಸರ್. ಈಗ ನಮ್ಮ ಹತ್ರ ಏನು ತೊಗೊಂಡಿಲ್ಲ, ಏನು ಸೈನ್ ತೊಗೊಂಡಿಲ್ಲ ಸರ್. ಆಧಾರ್ ಕಾರ್ಡ್ ಒಂದು ಕೊಟ್ಟಿದ್ವಿ ಅಷ್ಟೇ ನೋಡಿ ಸರ್. ಅವ್ರಾಗ ಅವ್ರಿಗೆ ಮಾಡ್ಕೊಂಡು ಈಗ ನಮಗೆ 8 ಜನ ನಾವು ವಿಭಾಗ ಮಾಡ್ಕೋಬೇಕು ಸರ್. ತೊಂದರೆ ನಮ್ಮ ನಾದ್ನಿ ಒಬ್ರು ನಮ್ಮ ಮೇಲೆ ಕೇಸ್ ಹಾಕ್ತೀನಿ, ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾದ್ನಿ ಇದು ಮಾಡ್ತಾರೆ. ಇದು ಅಡ್ರೆಸ್ ಮಾಡಿ, ನಾನು ಕಂಪನಿಯವರಿಗೆ ಇಲ್ಲಿ ಉದ್ಯೋಗ ಯಾಕೆ ಕೊಟ್ಟಿಲ್ಲ, ಇಲ್ಲಿ ಸ್ಥಳೀಯರಿಗೆ ಜಮೀನು కొట్టిరోరికి తెలుగా ನೀವು అవునవును సార్ తెలుగు అంటే లోకల్ వాళ్ళకి ఇచ్చినాం సార్. లోకల్ వాళ్ళకి ఎవరికి ఇచ్చిండావు? లోకల్ వాళ్ళు కాదయా ఫస్ట్ ప్రిఫరెన్స్. జమీన్ ఎవరు ఇచ్చిండారో వాళ్ళకి ఫస్ట్ ప్రిఫరెన్స్ ఇవ్వాలి వాళ్ళకే ఇవ్వాలి సార్ ఫస్ట్. లేదు సీరియస్ గా తీసుకోవాలి ఇది మీరు. లేదు సార్, లేదు సార్. ₹1,00,000 మీరు ఇతో సంపాదిస్తూ ఉన్నారు, మీరు అట్లంతా చేస్తే నేను ఊరికే ఉండలే. లేదు సార్, లేదు సార్. ఫస్ట్ ప్రిఫరెన్స్ వాళ్ళకే ఉంటుంది సార్. 1 ವರ್ಷ 2 ತಿಂಗಳಾಗಿದೆ ಇಲ್ಲಿವರೆಗೂ ನೋಡಿ. 4 ಜನಕ್ಕೆ ಕೊಡ್ತೀವಿ ಅಂತ ಒಬ್ಬರು ಕೊಟ್ಟಿದ್ದೀರಂತೆ ಅಂತ ಹೇಳ್ತಾ ಇದ್ದಾರೆ. ಏನು ಕೆಲಸ? ನಿಮ್ಗೆ ಐಡಿಯಾ ಆಗಿದೆ. ಟೆಕ್ನಿಕಲ್ ಜಾಬ್ ಟೆಕ್ನಿಕಲ್ ಕೊಡ್ಬೋದು వాళ్ళకి సార్. ಇಬ್ಬರಿದ್ದಾರೆ ಸರ್ ಮಾತ್ರ ಅಷ್ಟೇ. ಸಾಹೇಬ್ರು చెప్తున్నారు. ఏ చూడప్ప ಏನು ఓదిಲ್ಲ ಅಂದ್ರೆ ఏనవుతుందప్ప? మంత్రాలయం నుంచి వచ్చిండవు. వాళ్ళు ఈత గతుండలేదా జనాలు? సార్ వాళ్ళకి ఫస్ట్ వీళ్ళు జమీన్ కావాలా, వీళ్ళు దుడ్లు కావాలా, వీళ్ళకి ఉద్యోగం వద్దా? లేదు సార్ వాళ్ళకి. అవంతా ఇడి నాకు తెలుసు. మీ కంపెనీ ఏమైందని నాకు తెలుసు బాగా. ಅರ್ಥಮಾಯ್ನಾ? ನೋಡ್ರಿ, ಈ ಜಮೀನವ್ರಿಗೆ ಉದ್ಯೋಗ ಕೊಡ್ಬೇಕು, ಇಲ್ಲಾಂದ್ರೆ ಎಲ್ಲ ಬಂದ್ ಮಾಡಿಸ್ತೀನಿ. ಸರ್ ಜೊತೆಗೆ ಸರ್ ಅಲ್ರಿ, ಅವ್ರಿಗೆ ಕೊಡೋದು ನೀವು ಪಿಟನ್ಸ್ 50,000 ವರ್ಷಕ್ಕೆ ಕೊಡೋದು, ನೀವು ಸಂಪಾದನೆ ಮಾಡೋದು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರಿ ಕಣ್ಣು ಮುಂದೆನೆ. ಏನು ಅವ್ರೇನು ಗುಗ್ಗುಗಳು ಅನ್ಕೊಂಡ್ರ ರೈತರನ್ನ? ಇಮಿಡಿಯೇಟ್ ಆಗಿ ನೋಡಿ ರಮೇಶ್ ಜಿ, ವಿತಿನ್ ಎ ವೀಕ್ ಅವ್ರಿಗೆಲ್ಲ ಕೂಡ ಜಾಬ್ಸ್ ಕೊಡ್ಬೇಕು. ಆ ಹುಡುಗ ITI ಎಲೆಕ್ಟ್ರಿಕಲ್ ಏನು ಓದಿಲ್ಲ ಅಂದ್ರೆ ಇವರು ಓದಿಲ್ಲ ಇದ್ರೆ ಸೆಕ್ಯೂರಿಟಿ ಅದು ಇದು ಕೊಡ್ಬೋದು. ಟೆಕ್ನಿಕಲ್ ಅವರು ITI ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಇಲ್ಲಿ ನಿಮ್ಗೆ ಎಷ್ಟೊಂದು ಕೆಲಸ ಇರ್ತದೆ, ಕೊಡ್ಬೋದಲ್ವಾ ಸರ್? ಸುಮಾರು ಜನ ಮಾಡಿದ್ದಾರೆ ಸರ್ ITI ಇಲ್ಲಿ. ಸುಮಾರು ನಮ್ಮ ತಾಲೂಕಲ್ಲಿ ಸುಮಾರು ಜನ ಇದ್ದಾರೆ ಸರ್ ಇಲ್ಲಿ. ಬಿಡಿ, ತಾಲೂಕು ಬಿಡಿ, ನಾನು ಹೇಳೋದು ಫಸ್ಟ್ ಜಮೀನು ಕೊಟ್ಟಿರೋ ಧರ್ಮ ಇರ್ಬೇಕು ಬೇಡ? ಹೌದೇನ? ಕರೆಕ್ಟ್. ಅವ್ರು ಇಚ್ಛೆ ಪಟ್ಟಲ್ಲಿ ಮಾತ್ರ ಕೊಡ್ಲಿ ಸರ್. ಬೇಡ, ಇಚ್ಛೆ ಪಡ್ತಿದ್ರೆ ಬೇಡ. ಕೆಲವರು ಇಷ್ಟ ಇರಲ್ಲ, ಕೊಡಲ್ಲ. ನೀವೆಲ್ಲ ಯಾವ ತಾಲೂಕು? ಲೋಕಲ್ಲೇನಾ? ನೋಡಪ್ಪ, ITI ಎಲೆಕ್ಟ್ರಿಕಲ್ ಅವನು ಕನ್ನಡ ಬರುತ್ತೆ ನಿಮಗೆ? తెలుగు. ITI ಫಸ್ಟ್ ಕನ್ನಡ నేర్చుకో. ಇಡೇ ఉంటాವನು ఉంటావా లేదా? కన్నడ కలుపుకోಬೇಕು ನೀವು ಇಲ್ಲಿ ಬಂದ್ಮೇಲೆ. ITI ఎలక్ట్రికల్ చేసినాడు, ఆ యాప్కి వర్క్ ఇచ్చేయి. ಸರ್ ಜೊತೆಗೆ ಸರ್ ಭೂಪರಿವರ್ತನೆ ಇದನ್ನ ಈ ಜಮೀನನ್ನ ಸರ್ ನಾವು 8 ಜನ ಸರ್ ತಮ್ಮಂದ್ರು ಒಂದೇ ಭೂಮಿಯಲ್ಲಿ ಸರ್. ನಮ್ಗೆ ಗೊತ್ತಿಲ್ದೇನೆ ನಾವು ಪಾರ್ಟಿಷನ್ ಡೀಡ್ ಮ್ಯಾನ್ಯುವಲ್ ಮಾಡ್ಕೊಂಡು 11 ಸ್ಕೆಚ್ ಮಾಡ್ಕೊಂಡು ತಾಲೂಕು ಆಫೀಸ್ಗೆ ಹೋದ್ರೆ ನಮ್ಗೆ ಗೊತ್ತಿಲ್ದೇನೆ ಭೂಪರಿವರ್ತನೆ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವರು. ಗೊತ್ತಿಲ್ಲ ಸರ್. ಇದು ಸೋಲಾರ್ ಎನರ್ಜಿ ಸ್ಟೇಷನ್ ಅಂತ ಹೇಳ್ಬಿಟ್ಟು ಕನ್ವರ್ಷನ್ ಮಾಡಿಸ್ಬಿಟ್ಟಿದ್ದಾರೆ. ಕನ್ವರ್ಷನ್ ಮಾಡಿದ್ಮೇಲೆ ಜಂಟಿಯಲ್ಲಿರೋರ್ನ ವಿಭಾಗ ಪತ್ರ ಮಾಡೋದಕ್ಕೆ ಅಲ್ಲಿ ಸಾಧ್ಯ ಆಗಲ್ಲ ಸರ್. ಸಬ್ ರಿಜಿಸ್ಟರ್ ಲಾಗಿನ್ನಲ್ಲಿ ವಿಫಲ ಆಗ್ತಾ ಇದೆ. ಅದರಿಂದ ನಮ್ಗೆ ತೊಂದರೆ ಆಗಿದೆ ಸರ್. ನಮ್ಮ ನಾದ್ನಿ ಒಬ್ಬರು ಅವರು ಈ ಜಮೀನು ಕೊಡೋದಕ್ಕೆ ಒಪ್ಪಿಲ್ಲ. ಆದ್ರೂ ಅವ್ರ ಜಾಗದಲ್ಲಿ ಇವರು ದೌರ್ಜನ್ಯವಾಗಿ ಪ್ಲಾಂಟ್ ಪಲ್ಕಗಳನ್ನ ಸೋಲಾರ್ ಹಾಕಿ ಅವ್ರ ಜಮೀನನ್ನು ಇದು ಮಾಡ್ಕೊತಾ ಇದ್ದಾರೆ ಸರ್. ಅವ್ರು ಏನೇ ಇದಕ್ಕೂ ಒಪ್ಪಿಗೆ ಪತ್ರಕ್ಕೆ ಸೈನ್ ಹಾಕಿಲ್ಲ ಸರ್. ಅವರು ಆ ಥರನೂ ತೊಂದರೆ ಕೊಟ್ಟಿದ್ದಾರೆ ಸರ್. ಆಮೇಲೆ ಇದೆ ಈ CSR ಅನುದಾನದಲ್ಲಿ ನಮ್ಮ ಈ ಜಮೀನು ಮಕ್ಕಳಿಗೆ ಏನಾದರೂ ವಿದ್ಯಾಭ್ಯಾಸಕ್ಕೆ ಅವರಲ್ಲಿದ್ದರೆ ಮಾತ್ರ ಸರ್. ಎಕರೆಗೆ ಸರ್ 12,500 ರೂಪಾಯಿ ಹಂಗೆ ಅವರು ಕಮಿಷನ್ ಹಣನ ನಮಗೆ ಯಾರು ಮುಂದೆ ಈ ದಳ್ಳಾಳಿಗಳ ಮುಖಾಂತರ ವಸೂಲು ಮಾಡ್ಕೊಂಡಿದ್ದಾರೆ ಸರ್. 1 ಎಕರೆಗೆ 12,500 ರೂಪಾಯಿ. ಯಾರು ಮುಂಚೆ ಫಸ್ಟ್ ಜಮೀನಲ್ಲಿ ಇಲ್ಲಿ ನೋಡಕ್ಕೆ ಕಳಿಸಿದ್ರು ಸರ್. ಈ ಕಂಪನಿಯವ್ರು ಯಾರೂ ಬಂದಿಲ್ಲ ಸರ್. ನಿಮ್ಗೆ ಇದು ಈಗ ನಮ್ಮ ಹತ್ರ ಇರೋದು 37,000, ನಿಮ್ಗೆ 50,000 ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು 12,500 ವಸೂಲು ಮಾಡ್ಕೊಂಡು. ಹೌದು ಸರ್. ನೀವು ಕಂಪ್ನಿಯವ್ರು ಯಾರು ಬಂದಿಲ್ಲ ಸರ್, ಅವ್ರು ದಳ್ಳಾಳಿಗಳು ಮಾತ್ರ ಬಂದಿದೆ ಸರ್. ಸರ್ ಇದೆ ಸರ್, ಈ ಅವಧಿ ಮುಗಿದ ನಂತರ ನಮ್ಮ ಜಮೀನನ್ನ ಯಥಾಸ್ಥಿತಿ 28 ವರ್ಷ ಆದ್ಮೇಲೆ ಯಥಾ ಕೃಷಿ ಭೂಮಿಯಾಗಿ ಮಾರ್ಪಡಿಸಿ ನಮಗೆ 11 ಸ್ಕೆಚ್ ಮಾಡಿಸಿ ಹದ್ಬಸ್ತ್ ಮಾಡಿಸಿ ಇದು ಮಾಡ್ಕೊಡ್ಬೇಕು ಸರ್.
ಅಲ್ಲ ನೀವೆಲ್ಲ ಅದೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಾ? ಸರ್ ಇನ್ನೂ ಮಾಡ್ಕೊಟ್ಟಿಲ್ಲ ಸರ್, ಅದಕ್ಕೆ ನಮ್ಮ ಕಂಡೀಷನ್ಸ್ ಒಪ್ಪಿಲ್ಲ ಸರ್ ಇನ್ನು. ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ. ಇಲ್ಲ ಸರ್ ಮಾತ್ರ ಆಗಿದೆ ಸರ್, ಮತ್ತೆ 2 IPC ಅಗ್ರಿಮೆಂಟೇ ಮಾಡಿಲ್ಲ ಇನ್ನ. ಒಪ್ಪಿಗೆ ಮಾತ್ರ ಒಪ್ಪಿಗೆ ಸೈನ್ ಮಾಡ್ತಾರೆ. ಹೌದು ಸರ್, ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಜೊತೆಲಿ ಎಲ್ಲ ಮಾಡ್ಕೊ. ಎಲ್ಲ ಅದೇ ಸರ್ ನಾವು ಹೇಳಿದ್ವಿ ಸರ್, ಕೆಲವು ಮಾತ್ರ ಅಗ್ರಿಮೆಂಟ್ ಮಾಡಿದ್ಮೇಲೆ ತಾನೇ ಅವರು ಇನ್ಸ್ಟಾಲ್ ಮಾಡಿಲ್ಲ. ಇಲ್ಲ ಸರ್, ಮಾತ್ರ ಮಾಡಿಲ್ಲ ಸರ್. ಒಪ್ಪಿಗೆ ಪತ್ರದ ಮೇಲೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದಪ್ಪ, ಈ ಭೂ ಪರಿವರ್ತನೆ ಆಗಿರೋದ್ರಿಂದ ನಮ್ಗೆ ಇವ್ರು ತುಂಬಾ ಮ್ಯಾನೇಜರ್ ತೊಂದ್ರೆ ಆಗಿದೆ ಸರ್. ಮ್ಯಾನೇಜರ್ ಇವರಪ್ಪ, ಫೈನಾನ್ಸ್ ಮ್ಯಾನೇಜರ್ ಫೈನಾನ್ಸ್ ಮ್ಯಾನೇಜರ್ ಯಾರ್ರಿ ಅವರು? ಸರ್ ನಮ್ಮ ಸಾರ್ ಅವರು ಅಲ್ರಿ, ನಿಮ್ಮ ಫೈನಾನ್ಸ್ ಮ್ಯಾನೇಜರ್ ಯಾರು? ನೀವೇನಾ? ಅವ್ರು ಯಾರೋ ಬಂದಿದ್ರಲ್ರಿ ಅವಾಗ? ಅವ್ರಿಗೆ ಯಾರೋ ಸೀನಿಯರ್ಸ್ ಬರಕ್ಕೆ ಸರ್, ಕಲ್ಮಶ